ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಖುಷಿ ಟಿವಿ ಕನ್ನಡ. ನಾನು ನಿಮ್ಮ ಪ್ರೀತಿಯ ಖುಷಿ. ಇಂದು ನಾನು ನಿಮ್ಮನ್ನ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಒಂದು ಅದ್ಭುತ ಹಾಗೂ ಶಕ್ತಿಯುತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಬಂಡೆ ಮಹಾಕಾಳಿ ದೇವಸ್ಥಾನ. ಈ ದೇವಸ್ಥಾನದ ಹಿಂದೆ ಇರುವ ಇತಿಹಾಸ, ತಾಯಿ ಮಹಾಕಾಳಿಯ ಮಹಿಮೆ ಮತ್ತು ಸಾವಿರಾರು ಭಕ್ತರ ನಂಬಿಕೆಯನ್ನು ಕೇಳಿದ್ರೆ ನಿಮ್ಮ ಮೈ ಜುಮ್ಮೆ ಅನ್ಸುತ್ತೆ. ಈ ದೇವಸ್ಥಾನ ಸುಮಾರು 1800 ವರ್ಷಗಳಷ್ಟು ಹಳೆಯದೆಂದು ನಂಬಲಾಗ್ತದೆ. ಬೆಂಗಳೂರು ನಗರ ಹುಟ್ಟೋಕ್ಕಿಂತ ಮೊದಲೇ ಈ ತಾಯಿ ಇಲ್ಲಿ ನೆಲೆಸಿದ್ಲು ಎಂದು ಸ್ಥಳ ಪುರಾಣ ಹೇಳ್ತದೆ. ಬಹಳ ವರ್ಷಗಳ ಹಿಂದೆ ಈ ಪ್ರದೇಶ ದಟ್ಟವಾದ ಕಾಡಿನಿಂದ ಆವೃತವಾಗಿತ್ತು ಎಂದು ಹೇಳಲಾಗ್ತದೆ. ಆ ಸಮಯದಲ್ಲಿ ಇಲ್ಲಿ ಒಂದು ದೊಡ್ಡ ಬಂಡೆ ಇತ್ತು. ಒಂದು ದಿನ ಸ್ಥಳೀಯರಿಗೆ ವಿಚಿತ್ರವಾದ ಕನಸುಗಳು ಕಾಣಲಾರಂಭವಾಯಿತು. ಆ ಕನಸಿನಲ್ಲಿ ಒಬ್ಬ ದಿವ್ಯ ಮಾತೆ ಕಾಣಿಸಿಕೊಂಡು, ನಾನು ಈ ಬಂಡೆಯೊಳಗೆ ನೆಲೆಸಿದ್ದೇನೆ, ನನ್ನನ್ನು ಹುಡುಕಿ ಪೂಜಿಸಿ. ಮೊದಲಿಗೆ ಇದನ್ನ ಜನರು ಸಾಮಾನ್ಯ ಕನಸೆಂದುಕೊಂಡ್ರು. ಆದ್ರೆ ಅದೇ ಕನಸು ಹಲವರಿಗೆ ಕಾಣಲು ಶುರುವಾದಾಗ ಎಲ್ಲರೂ ಆಶ್ಚರ್ಯಚಕಿತರಾದ್ರು. ಮುಂದಿನ ದಿನ ಗ್ರಾಮಸ್ಥರ ಆ ಬಂಡೆಯ ಬಳಿ ಹೋಗಿ ಪರಿಶೀಲಿಸಿದಾಗ ಅವರಿಗೆ ಅಲ್ಲಿ ಒಂದು ಅಪೂರ್ವ ದೈವಿಕ ಶಕ್ತಿ ಅನುಭವ ಆಯಿತು. ಜನರು ಆ ಸ್ಥಳವನ್ನ ಸ್ವಚ್ಛಗೊಳಿಸಿ ಪೂಜೆ ಸಲ್ಲಿಸಲು ಆರಂಭಿಸಿದ್ರು. ಅಲ್ಲಿನ ಆ ಸ್ಥಳಕ್ಕೆ ಬಂಡೆ ಮಹಾಕಾಳಿ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಯಿತು. ಮಹಾಕಾಳಿ ದುಷ್ಟರ ಸಂಹಾರಕ್ಕಾಗಿ ಅವತರಿಸಿದ ದೇವಿ. ಅವಳ ಕಣ್ಣುಗಳಲ್ಲಿ ಉಗ್ರತೆ ಇದ್ರೂ ತನ್ನ ಭಕ್ತರಿಗಾಗಿ ಅವಳು ಕರುಣೆಯ ಸಾಗರ. ಸ್ನೇಹಿತರೆ, ಬಂಡೆ ಮಹಾಕಾಳಿ ತಾಯಿಯ ಇನ್ನೊಂದು ವಿಶೇಷ ಅಂದ್ರೆ ಅಲಂಕಾರ ಪೂಜೆ. ಪ್ರತಿದಿನ ತಾಯಿಯನ್ನ ವಿಭಿನ್ನ ರೀತಿಯಲ್ಲಿ ಅಲಂಕರಿಸಲಾಗುತ್ತೆ. ನವರಾತ್ರಿ ಸಮಯದಲ್ಲಿ ಈ ಅಲಂಕಾರ ಇನ್ನೂ ಅದ್ದೂರಿಯಾಗಿರ್ತದೆ. ಸಾವಿರಾರು ಭಕ್ತರು ಕೇವಲ ತಾಯಿಯ ಅಲಂಕಾರ ದರ್ಶನ ಮಾಡಲು ದೇವಸ್ಥಾನಕ್ಕೆ ಬರ್ತಾರೆ. ಇಂದು ಲಕ್ಷಾಂತರ ಜನರು ಬಂಡೆ ಮಹಾಕಾಳಿ ತಾಯಿಯ ಸನ್ನಿಧಿಗೆ ಬಂದು ತಮ್ಮ ಆಸೆಗಳನ್ನ ಹೇಳ್ತಾರೆ, ತಮ್ಮ ನೋವುಗಳನ್ನ ಹಂಚಿಕೊಳ್ತಾರೆ ಮತ್ತು ತಾಯಿಯ ಆಶೀರ್ವಾದ ಪಡಿತಾರೆ. ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನ ಹೃದಯದಲ್ಲಿ ತಾಯಿ ಮಹಾಕಾಳಿಯ ಮೇಲಿನ ಭಕ್ತಿ ಮತ್ತಷ್ಟು ಹೆಚ್ಚಾಗುತ್ತದೆ. ಇಂದು ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಬಂದು ತಮ್ಮ ನೋವು, ಸಂಕಷ್ಟ, ಆಸೆಗಳು ಮತ್ತು ಕನಸುಗಳನ್ನ ತಾಯಿಯ ಮುಂದೆ ಅರ್ಪಿಸ್ತಾರೆ. ತಾಯಿಯ ಕಣ್ಣುಗಳನ್ನ ಒಮ್ಮೆ ನೋಡಿದ್ರೆ ಸಾಕು, ಅವಳು ನಮ್ಮನ್ನ ಕಾಪಾಡುತ್ತಾಳೆ ಎಂಬ ಭರವಸೆ ಸಿಗ್ತದೆ. ಆ ಸಮಯದಲ್ಲಿ ಒಂದು ಪವಿತ್ರ ಬಂಡೆಯಲ್ಲಿ ದೈವಿಕ ಶಕ್ತಿಯ ರೂಪದಲ್ಲಿ ಮಹಾಕಾಳಿ ತಾಯಿ ಸ್ವಯಂಭುವಾಗಿ ಪ್ರಕಟವಾದಳು ಎಂದು ಭಕ್ತರು ನಂಬ್ತಾರೆ. ದೀಪಗಳ ಬೆಳಕು, ಹೂವಿನ ಸುಗಂಧ, ಮಂತ್ರಪಠಣ ಮತ್ತು ಘಂಟೆಯ ನಾದ
ಈ ಎಲ್ಲಾ ದೃಶ್ಯಗಳು ಭಕ್ತರಿಗೆ ಸ್ವರ್ಗದ ಅನುಭವ ಕೊಡುತ್ತವೆ. ನೀವು ಕೂಡ ಬಂಡೆ ಮಹಾಕಾಳಿ ತಾಯಿಯ ಭಕ್ತರಾಗಿದ್ರೆ ಕಾಮೆಂಟ್ನಲ್ಲಿ ಜೈ ಮಹಾಕಾಳಿ ತಾಯಿ ಎಂದು ಬರೆಯಿರಿ. ಈ ವಿಡಿಯೋ ಇಷ್ಟವಾಗಿದ್ರೆ ಖುಷಿ ಟಿವಿ ಕನ್ನಡವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.